ಅವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದರು. ಅಂತಹ ಜಿಲ್ಲೆ ಇದು. ಈ ಜಿಲ್ಲೆ ಸಂವಿಧಾನ ವಿರುದ್ಧವಾಗಿ, ಜಿಲ್ಲೆ ಜನರ ವಿರುದ್ಧವಾಗಿ, ಜಿಲ್ಲೆ ನೆಮ್ಮದಿ ವಿರುದ್ಧವಾಗಿ, ಜಿಲ್ಲೆಯ ಅಭಿವೃದ್ಧಿ ವಿಚಾರವಾಗಿ ನಿನ್ನೆ ಯಾರೋ ಹೇಳಿದ್ದಾರೆ, ಸಿಟಿ ಲೆವೆಲ್ ಸುಟ್ಟೋಗುತ್ತೆ ಈ ಸರ್ಕಾರ ಅಂತ. ನೀವು ಇಂಥ ಒಂದು ಸನ್ನಿವೇಶದ ವಿರುದ್ಧವಾಗಿ ನಿಂತಿರೋದು, ನೀವು ನಿಮ್ಮ ಜನತಾ ದಳ ಅದನ್ನು ಎದುರಿಸ್ಬೇಕಾಗುತ್ತೆ. ನಾನು ಶಾಪ ಕೊಡ್ಲಿಕ್ಕೆ ನಾನೇನು ಮುಡಿನೂ ಅಲ್ಲ, ದೇವರು ಅಲ್ಲ. ನಿಮ್ಮಂಗೆ ಶಾಪ ಕೊಡ್ಲಿಕ್ಕೆ ನಾನು ಮುಡಿನೂ ಅಲ್ಲ, ದೇವರು ಅಲ್ಲ. ನೀವು ಅದರ ಪ್ರತಿಫಲ ಅನುಭವಿಸ್ಬೇಕಾಗುತ್ತೆ. ನಮ್ಮ ಜಿಲ್ಲೆ ಜನ ಯಾವ ಕಾರಣಕ್ಕೂ ನಿಮ್ಮನ್ನ ಸಹಿಸ್ಲಿಕ್ಕೆ ತಯಾರಿಲ್ಲ. ನೀವೇನಾದ್ರು ತಪ್ಪು ತಿಳ್ಕೊಂಡಿದ್ರೆ ಈ ಜಿಲ್ಲೆ ಜನರನ್ನ, ಜಿಲ್ಲೆ ಯುವಕರನ್ನ ಹೇಗೆ ಬೇಕಾದ್ರೂ ನಾವು ಪರಿವರ್ತನೆ ಮಾಡಬಹುದು ಅಂತಿದ್ರೆ ನಿಮ್ಮವ್ರಿಗೆ ಹೇಳಿ, ನಿಮ್ಮ ಪಕ್ಷದ ಮುಖಂಡರಿಗೆ ಸ್ವಲ್ಪ ಅವರು ನಿಮ್ಮಂಗೆ ಸೋತು 5 ವರ್ಷ ಸಮಾಧಾನವಾಗಿದ್ದು ಮತ್ತೆ ಈ ಜನರ ಆಶೀರ್ವಾದ ಪಡೆದು ಬಂದಿದ್ದಾರೆ. ನೀವು ಹಂಗೆ ಸಾಧ್ಯವಾದರೆ 5 ವರ್ಷ ಗಂಭೀರವಾಗಿದ್ದು ನಂತರ ಜನರ ಆಶೀರ್ವಾದ ಪಡೀಲಿಕ್ಕೆ ಪ್ರಯತ್ನ ಮಾಡಿ. ನಾವು ಫೇಲ್ ಆದ್ರೆ, ನೀವು ಫೇಲ್ ಆದ್ರಿ, ನಮ್ಮನ್ನು ಕೂರ್ಸೋರೆ ಜನ ಏನ್ ದಡ್ರೇನಲ್ಲ, ಬುದ್ಧಿವಂತರಿದ್ದಾರೆ ಮಂಡ್ಯದವರು. ನೀವು ಅನಾವಶ್ಯಕವಾದಂತ ವಿಚಾರಗಳನ್ನ ತಗೊಂಡು ಈ ಜಿಲ್ಲೆನಲ್ಲಿ ಮುಖ್ಯಮಂತ್ರಿ ಆದಾಗ ಅಥವಾ ನಿಮ್ಮ ಶಾಸಕರು 5 ವರ್ಷ ಇದ್ದಾಗ ಈ ಜಿಲ್ಲೆ ಯಾವುದಕ್ಕೂ ಮಹತ್ವ ಕೊಡದೇ ಇದ್ದಾಗ ನಿಮ್ಮನ್ನ ಸೋಲಿಸಿ ನಮ್ಮನ್ನ ಗೆಲ್ಲಿಸಿದ್ದಾರೆ. ನಾವೇ ಗೆದ್ದು ಬಂದಿಲ್ಲ, ಈ ಜಿಲ್ಲೆ ಜನ ನಮ್ಮನ್ನು ಗೆಲ್ಲಿಸಿದ್ದಾರೆ. ನಾವು ಈ 5 ವರ್ಷದಲ್ಲಿ ಜಿಲ್ಲೆ ಜನರ ಪರವಾಗಿ ಏನಾದರೂ ಗೌರವವಾಗಿ ನಡ್ಕೊಳ್ಳದೆ ಅಥವಾ ಅವರ ಅಭಿಲಾಷೆಯಂತೆ ನಾವೇನಾದ್ರು ಅಭಿವೃದ್ಧಿಗೆ ಸ್ಪಂದಿಸದೇ ಇದ್ರೆ, ನಾವು ಒಳ್ಳೆಯ ತೀರ್ಮಾನವನ್ನು ತಗೊಳ್ಳದೇ ಇದ್ರೆ ನಮಗೂ ನಿಮ್ಮ ಥರನೇ ಉತ್ತರವನ್ನ ಕೊಡ್ತಾರೆ. ನಮಗೂ ಅದು ಗೊತ್ತಿದೆ, ನಮ್ಗೆ ಅನುಭವ ಇದೆ. ಶಾಶ್ವತವಾಗಂತೂ ಬಿಡಲ್ಲ ಜನ. ಮಂಡ್ಯದವರು ಯಾವ ವಿಚಾರಕ್ಕೂ ನಿಮ್ಮನ್ನ ಪ್ರೀತಿನೂ ಮಾಡವ್ರೆ, ನಿಮ್ಮನ್ನ ವಿರೋಧನೂ ಮಾಡೋದು. ನೀವು 8 ಜನ ಶಾಸಕರಿದ್ದಾಗ, 3 ಜನ ಮಂತ್ರಿ ಇದ್ದಾಗ, ನೀವೇ ಮುಖ್ಯಮಂತ್ರಿ ಇದ್ದಾಗ ತೀರ್ಮಾನ ಕೊಟ್ಟವ್ರೆ, ನಮಗೂ ತೀರ್ಮಾನ ಕೊಟ್ಟವ್ರೆ. ಈಗ ಅವ್ರು ಕೊಟ್ಟಿರೋ ತೀರ್ಮಾನವನ್ನ ಗೌರವಿಸಿ ನಾವೆಲ್ಲರೂ ಈ ಜಿಲ್ಲೆಯ ಅಭಿವೃದ್ಧಿಗೆ, ಈ ಜಿಲ್ಲೆಯ ಜನರ ಬದುಕು ಕಟ್ಟಲಿಕ್ಕೆ, ಈ ಜಿಲ್ಲೆಯ ಜನರ ಸಮಗ್ರವಾದಂಥ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ನಾವು ಹೆಜ್ಜೆ ಆಗ್ತಾ ಇದ್ವಿ. ಒಂದೊಂದು ಹೆಜ್ಜೆನೂ 10 ಸಲ ಯೋಚನೆ ಮಾಡಾಗ್ತಾ ಇದ್ವಿ. ನಾವು ಯಾವುದೇ ದುಡುಕಿ ನಿರ್ಧಾರ ತಗೊಳ್ತಕ್ಕಂಥವಲ್ಲ. ಈ ಒಂದು ಇಶ್ಯೂ ನಿಮಗೆ ಬಹುಶಃ ಶೋಭೆ ತರಲ್ಲ ಅನ್ನೋದನ್ನ ನಾನು ಹೇಳೋದಕ್ಕೆ ಇಚ್ಛೆಪಟ್ಟು, ಜೊತೆಗೆ ಇದು ಸಾಧಾರಣವಾದಂಥದ್ದಲ್ಲ. ನಿಮ್ಮ ಬ್ಯಾಕ್ಗ್ರೌಂಡ್ ಈ ದೇಶದ ಒಬ್ಬರು ಮಾಜಿ ಪ್ರಧಾನಿ ಮಗನೇ ದೇವೇಗೌಡರ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ. ಮೊನ್ನೆ ನನಗೆ ಬೆಂಗಳೂರಿನಲ್ಲಿ ಸಿಕ್ಕಿದ್ದು, ಅವರೊಂದು ಮಾತು ಹೇಳಿದ್ರು, ಚಲುವರಾಯ ಸ್ವಾಮಿ ಯಾರೇನೇ ಮಾತಾಡ್ಲಿ ನಿನ್ನಣೆ ಬರ ನಾನು ಬರಲಿಕ್ಕಾಗಲ್ಲ, ಒಳ್ಳೆ ಕೆಲಸ ಮಾಡುವುದು ಅಂಥವರ ಮಗ ನೀವು ಈ ಜಿಲ್ಲೆಯಲ್ಲಿ ಬಂದು ಇಂಥ ನಿರ್ಧಾರವನ್ನು ತಗೊಳ್ತಾ ಇದ್ದೀರಲ್ಲ, ಇದು ನಿಮ್ಮ ಶೋಭೆಗೆ ತರಲ್ಲ. ಚುನಾವಣೆ ಬಿಜೆಪಿ ಏನೇನು ಮಾತಾಡಿದ್ರಿ ಅಂತ ಹೇಳಿ ಕೋಮುವಾದ ಪಕ್ಷ, ಬಿಜೆಪಿ ಬಗ್ಗೆ, RSS ಬಗ್ಗೆ ಎಲ್ಲ ಕಟಿಂಗ್ಸ್ ಇದೆ. ಯಡಿಯೂರಪ್ಪನ ಕೆಳಗಿಳಿಸಿದವರು ಬೇಸ್ವೆ ವಂಶಸ್ಥರು ಮಾಜಿ CM ಕುಮಾರಸ್ವಾಮಿ. ಈ ಬೇಸೆ ವಂಶಸ್ಥರು ಬಾವುಟ ಹಿಡ್ಕೊಂಡಿದ್ದೀರಾ ನೀವೀಗ? ನೀವೇ ತಾನೇ ಹೇಳಿದ್ದು. ಯಾವಾಗ ಹೇಳಿದ್ದೀರಿ? ಬೆಂಗಳೂರು ವಿಧಾನಸೌಧದಲ್ಲಿ ಬೇಸವೆ ವಂಶದ ನಾಯಕನ ಪ್ರತಿಷ್ಠಾಪನೆ ಮಾಡಲು ಹೊರಟಿರುವ ಬಿಜೆಪಿ ನನ್ನ ಪ್ರಶ್ನೆಗೆ ಉತ್ತರ ಕೊಡುವ ದಮ್ಮು ಇದ್ರೆ ತೋರಿಸ್ತಿಲ್ಲ ಯಾಕೆ ಎಂದು JDS ಶಾಸಕಾಂಗ ಪಕ್ಷದ ನಾಯಕ. ಸೊ ವಾಪಸ್ ಪಡೆಯಲ್ಲ ಹೇಳಿಕೆ. ಅವ್ರು ಪ್ರತಿಭಟನೆ ಮಾಡಿದ್ರೆ ಹೇಳಿಕೆ ವಾಪಸ್ ಪಡೆಯುವ ಪ್ರಶ್ನೆಯೇ ಇಲ್ಲ, ಕ್ಷಮೆಯನ್ನು ಕೇಳುವುದಿಲ್ಲ. ಕುಮಾರಸ್ವಾಮಿ ಅವರು, HD ಕುಮಾರಸ್ವಾಮಿ ಅವರು RSS ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದು ರಾಷ್ಟ್ರ ನಿರ್ಮಾಣಕ್ಕಲ್ಲ, ಇತಿಹಾಸವನ್ನು ತಿರುಚಿ ಮಕ್ಕಳ ಮನಸ್ಸನ್ನು ಕೆಡಿಸಿ ಆಹಾರ ಹೃದಯಗಳಲ್ಲಿ ವಿಷಬೀಜ ಬಿತ್ತಲು ಕಲೆ, ಸಂಸ್ಕೃತಿ, ಸಾಹಿತ್ಯಗಳಲ್ಲಿ RSS ಬದ್ಧತೆ ಏನೆಂಬುದು ರಾಷ್ಟ್ರಕ್ಕೆ ಅಲ್ಲ ವಿಶ್ವಕ್ಕೆ ಗೊತ್ತಿದೆ. ನಾನು ಓದಿ
ಕೇಳಿ ನೋಡಿ ತಿಳಿದುಕೊಂಡಿದ್ದೇನೆ. ಇದನ್ನು ಹೇಳಿರ್ತಕ್ಕಂಥದ್ದು ಮಾನ್ಯ ಕುಮಾರಸ್ವಾಮಿ. ಇವತ್ತು ಕೆರಗೋಡ್ನಲ್ಲಿ ನಿಮಗೆ ಗೊತ್ತಿದೆ, ಕೆರಗೋಡ್ನಲ್ಲಿ ಡೇಟ್ ಒಂದು ಸ್ವಲ್ಪ ಕೆಲವರು ಹೊಡೆದಾಕಿದ್ದಾರೆ ಅಂತಾರೆ ಅಥವಾ ತಿದ್ದಿದ್ದಾರೆ ಅಂತಾರೆ, ಅದೇನೇ ಇರಲಿ, ಅದು 29/12/23 ಅಂತಿದೆ. ಅದು ಲೇಟಾಗಿ ಮಾಡಿರ್ತಕ್ಕಂಥದ್ದು ಅಂತಾರೆ, ಅದೇನೇ ಇರಲಿ, ಅಲ್ಲಿ ಬರ್ಕೊಟ್ಟಿದ್ದಾರೆ. ಅದು ಆವರಣದಲ್ಲಿ, ಪಂಚಾಯಿತಿಯ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ಅವಕಾಶ ಕೋರಿ ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಸರಿಯಷ್ಟೇ. ನಾವು ಧ್ವಜಸ್ತಂಭ ನಿರ್ಮಿಸಲು ದಯಮಾಡಿ ಅವಕಾಶ ಮಾಡಿಕೊಡಬೇಕೆಂದು ಮನವಿ. ಆ ಧ್ವಜ ಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಹಾಗೂ ಕರ್ನಾಟಕದ ಬಾವುಟ ಹಾರಿಸಲು ಬದ್ಧರಿರುತ್ತೇವೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಷರತ್ತುಗಳನ್ನು ಒಪ್ಪಿ ಸಹಿ ಮಾಡಿರುತ್ತೇವೆ. ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನ ಹೌದು, ಈ ಒಂದು ಗೌರಿಶಂಕರ ಟ್ರಸ್ಟ್ ಏನಿದೆ, ಸದರಿ ಅರ್ಜಿಯನ್ನು ವಿಚಾರಣೆಗೆ ತಗೊಂಡು ಮೀಟಿಂಗ್ನಲ್ಲಿ ರೆಗ್ಯುಲೇಷನ್ ಮಾಡಿ ಒಂದು ಬಾಂಡ್ ತಗೊಂಡಿದ್ದಾರೆ. ಅವರಿಂದ ಏನು ಬಾಂಡ್ ತಗೊಂಡಿದ್ದಾರೆ? ಕೆರಗೋಡು ಗ್ರಾಮದ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೇ. ಸದರಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳಿಗೆ ಒಪ್ಪಿಕೊಂಡಿದ್ದು ಯಾವುದೇ ಲೋಪದೋಷ ಅಹಿತಕರ ಘಟನೆಗೆ ಸಂಬಂಧಿಸಿದಂತೆ ಹಾಗೂ ಯಾವುದೇ ರೀತಿ ಲೋಪದೋಷವಾದಲ್ಲಿ ನಾವೇ ಜವಾಬ್ದಾರಿ ಆಗಿರುತ್ತೇವೆ ಎಂದು ಈ ಮೂಲಕ ಒಪ್ಪಿ ಸಹಿ ಮಾಡುತ್ತೇವೆ. ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಆರಿಸುವುದಿಲ್ಲ. ಅದಕ್ಕೆ ಸಹಿ ಅವರೇ ಹಾಕಿ ಅದಕ್ಕೆ ಸರ್ಟಿಫಿಕೇಟ್ ತಗೊಂಡಿರ್ತಕ್ಕಂಥದ್ದು. ಷರತ್ತುಗಳು: ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕರ್ನಾಟಕ ಕನ್ನಡ ಬಾವುಟಗಳನ್ನು ಮಾತ್ರ ಆರಿಸುವುದಕ್ಕೆ ಮಾತ್ರ ಅವಕಾಶವಿದ್ದು ಬೇರೆ ಯಾವುದೇ ಧಾರ್ಮಿಕ ರಾಜಕೀಯ ಪಕ್ಷದ ಬಾವುಟವನ್ನು ಆರಿಸುವಂತಿಲ್ಲ. ಧ್ವಜ ಆರೋಹಣ ಮಾಡುವ ಸಮಯ ಬೆಳಗ್ಗೆ 7ರಿಂದ 8 ಗಂಟೆ, ಬಳಿಕ ಸಂಜೆ 5:30ಕ್ಕೆ 5:45ಕ್ಕೆ ಇಳಿಸಬೇಕು. ಧ್ವಜಾರೋಹಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಮಾರ್ಪಾಡು ಮಾಡುವ ಸುತ್ತೋಲೆಗಳು ಬದ್ಧರಾಗಿರ್ತಕ್ಕಂಥದ್ದು. ಯಾವುದೇ ಗಲಭೆಗಳು ಅವಕಾಶ ಕೊಡದಂತೆ ಬದ್ಧರಾಗಿರ್ತಕ್ಕಂಥದ್ದು. ಧ್ವಜ ಆರೋಹಣ ಮಾಡುವ 6-7 ದಿನಗಳ ಮುಂಚಿತವಾಗಿ ಗ್ರಾಮ ಪಂಚಾಯಿತಿ ಹಾಗೂ ಕೆರಗೋಡು ಪೊಲೀಸ್ ಠಾಣೆಗೆ ಮಾಹಿತಿ. ಇಷ್ಟೆಲ್ಲ ಷರತ್ತನ್ನ ಒಪ್ಪಿ ದಾಖಲೆಗಳು ಕೊಟ್ಟು ನಂತರ ಅವರು ಧರ್ಮಕ್ಕೆ ಯಾವುದೇ ನಿಖರವಾದಂಥ ಧ್ವಜ ಇಲ್ಲ, ಯಾವ ಧರ್ಮಕ್ಕೆ ಅವರು ಹಾಕೊಂಡಾಗ ಅದನ್ನು ತಾಲೂಕ್ ಪಂಚಾಯಿತಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ವಾಪಸ್ ತಗೊಂಡು ಅವರು 29 ಅನುಮತಿಯನ್ನು ಅಮಾನತುಗೊಳಿಸೋದು. ಜನವರಿ 25ನೇ ತಾರೀಕು ಇವೆಲ್ಲ ಘಟನೆ ನಡೆದಾಗ ಇದನ್ನು ನೀವು ತಪ್ಪಾಗಿ ನಿಮ್ಮ ಷರತ್ತುಗಳನ್ನು ಮೀರಿ ಮಾಡಿದ್ದೀರಾ ಅಂತೇಳಿ ಆ ಅನುಮತಿಯನ್ನು ವಾಪಸ್ ಕೊಟ್ಟಿದ್ದಾರೆ. ವಾಪಸ್ ಪಡೆದ ಮೇಲೆ ಅವರು ಕೆಳಗಡೆ ಇಳಿಸಿದ್ದಾರೆ. ಕೆಳಗಡೆ ಇಳಿಸಿ ಮತ್ತೆ ರಾಷ್ಟ್ರಧ್ವಜವನ್ನು 26ನೇ ತಾರೀಕು ಹಾಕಿದ್ರು. ರಾಷ್ಟ್ರಧ್ವಜನ 26ನೇ ತಾರೀಕು ಬೆಳಿಗ್ಗೆ ಹಾಕಿ ಯಾರು ಪ್ರಚೋದನೆ ಇದೆಯೋ ಗೊತ್ತಿಲ್ಲ. ಚುನಾವಣೆಗೋಸ್ಕರ ಇದನ್ನು ಉಪಯೋಗಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೂ ಗೊತ್ತಿಲ್ಲ. ನನಗಂತೂ ತಿಳಿದಿರ್ತಕ್ಕಂಥದ್ದು, ಕೆರಗೋಡಿನ ಅನೇಕ ಯುವಕರು ನನ್ನ ಜೊತೆ ಮಾತಾಡಿದ್ದಾರೆ, ಶಾಸಕರ ಜೊತೆ ಮಾತನಾಡಿದ್ದಾರೆ. ಅವ್ರು ಯಾರ್ದು ಈ ಪ್ರಯತ್ನ ಇಲ್ಲ. ಅವರು ಯಾವ ಕಾರಣಕ್ಕೆ ಅದನ್ನು ಆ ಒಂದು ಪತ್ರದಲ್ಲೇ ಮೆನ್ಷನ್ ಮಾಡಿದರೆ ರಾಷ್ಟ್ರಧ್ವಜ ಅಥವಾ ಕನ್ನಡ ಬಾವುಟ ಅಂತ. ಆದರೆ ಅಂತಿಮವಾಗಿ ಅವರ ಮೇಲೆ ಒತ್ತಡ ಹೇರಿದರೋ ಅಥವಾ ಬೇರೆ ಪ್ರಚೋದನೆ ಮಾಡಿದರೋ, ನೆಮ್ಮದಿನ ಹಾಳು ಮಾಡಲಿಕ್ಕೆ ಇವರು ಕುಮಾರಸ್ವಾಮಿಯವರು, ಅಶೋಕರು, ಇವತ್ತು ಸಿ.ಟಿ. ರವಿಯವರು ಆ ಬಾವುಟವನ್ನು ತೆಗೆದು ಬೇರೆ ಬಾವುಟವನ್ನು ಏರಿಸತಕ್ಕಂಥ ಕೆಲಸವನ್ನು ಮಾಡಿದರು. ಇದು ಜಿಲ್ಲಾ ಆಡಳಿತ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳನ್ನ ಜಿಲ್ಲೆಯಲ್ಲಿ
ಇವರು ಮುಖ್ಯಮಂತ್ರಿ ಆಗಿದ್ದವರು, ಮಾಜಿ ಮುಖ್ಯಮಂತ್ರಿ. ನೀವಿದ್ರೆ ಏನ್ ಮಾಡ್ತಿದ್ರಿ? ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸ್ತಿದ್ರು. ನೀವಿಷ್ಟೆಲ್ಲ ಬಿಜೆಪಿ ಬಗ್ಗೆ, RSS ಬಗ್ಗೆ, ಫೇಸ್ಬುಕ್ ಬಗ್ಗೆ ಮಾತನಾಡಿದಿರಲ್ಲ, ನೀವು ಇವಾಗ ಮುಖ್ಯಮಂತ್ರಿ ಇದ್ರೆ ಏನ್ ಮಾಡ್ತಿದ್ರಿ ಕೇಳ್ಬೇಕು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರೆ ಏನ್ ಮಾಡ್ತಿದ್ರಿ? ಇಂಥ ಒಂದು ಘಟನೆ, ಅದನ್ನ ಬಹುಶಃ ಹೇಳೋರು. ಆ ಧ್ವಜನ ತೆಗೆದು ಕೆಳಗಡೆ ನಮ್ಮ ಅಧಿಕಾರಿಗಳು ತುಳಿದ್ರು. ಸಂಪೂರ್ಣವಾಗಿ ಗ್ಯಾಸ್ ಕಟ್ಟಿಂಗ್ನಲ್ಲಿ ಕಟ್ ಮಾಡಕ್ ಹೋದಾಗ ಆ ಹುಡುಗರೆ ನಾವೇ ತೆಗಿತೀವಿ ಅಂತೇಳಿ ಲಾಕನ್ನು ಓಪನ್ ಮಾಡಿ ಅವರೇ ಕೆಳಗಿಳಿಸಿರ್ತಾರೆ. ನಮ್ಮ ಅಧಿಕಾರಿಗಳು ಆ ಧ್ವಜನ ತೆಗೆದಿಲ್ಲ. ತೆಗಿಲಿಕ್ಕೆ ಹೋದಾಗ ಅವರೇನೆ ಒಪ್ಪಿ ಆ ಧ್ವಜವನ್ನ ಲಾಕ್ ಅವ್ರ ಹತ್ರನೇ ಇತ್ತು. ಆ ಲಾಕ್ ಅನ್ನ ಕೊಡದೇ ಇದ್ದಾಗ ಅವ್ರು ಗ್ಯಾಸ್ ಕಟ್ಟಿಂಗ್ ತಂದಿದ್ರು. ಕೊನೆಗೆ ಕಟ್ ಮಾಡಕ್ ಹೋಗ್ತೀನಿ ಅಂದಾಗ ಅವರೇ ಹುಡುಗರುಗಳು ಅದನ್ನ ಓಪನ್ ಮಾಡಿ ಕೀ ತೆಗೆದು ಅದನ್ನು ಕೆಳಗಡೆ ಇಳಿಸಿದ್ರು. ಅದಾದ ನಂತರ ನಾವು ರಾಷ್ಟ್ರ ಧ್ವಜವನ್ನ ಜಿಲ್ಲಾ ಆಡಳಿತ ಏರಿಸಿದ್ವಿ. ಇದು ಅಪರಾಧನ? ಈ ಜಿಲ್ಲೆಯ, ಈ ರಾಜ್ಯದ ಜನರ ನೆಮ್ಮದಿಲಿ ಇರ್ಲಿಕ್ಕೋಸ್ಕರ ತಗೊಂಡಿರ್ತಕ್ಕಂಥ ಜಿಲ್ಲಾ ಆಡಳಿತದ ಒಂದು ನಿರ್ಧಾರ ಈ ರಾಷ್ಟ್ರದ ಅಪಮಾನನ, ಈ ರಾಷ್ಟ್ರಕ್ಕೆ ಸಲ್ಲಿಸಿದಂತ ಗೌರವವಲ್ಲ ಅಲ್ವಾ? ದಯಮಾಡಿ ಬಿಜೆಪಿ ಮತ್ತು ಜನತಾದಳದ ನಾಯಕರು ಕಾನೂನಿನಲ್ಲಿ ಏನು ಅವಕಾಶ ಇದೆ, ಒಂದು ಪಂಚಾಯತಿಗೆ ಏನು ಅಧಿಕಾರ ಇದೆ, ಒಂದು ಪಂಚಾಯತಿಯ ಯಾವುದೇ ಸರ್ಕಾರದ ಜಾಗವನ್ನ ಯಾರಿಗೇ ಲೀಸ್ ಆಗಲಿ ಬೇರೆ ಏನೇ ನಿರ್ಧಾರ ತಗೋಬೇಕಾದ್ರೂ ಸರ್ಕಾರದ ಅನುಮತಿ ಬಿಡಿ. ಒಬ್ಬ ಪಂಚಾಯಿತಿಯ ಅಧ್ಯಕ್ಷರಿಗಾಗಲಿ PDOಗಾಗಲಿ ಇಲ್ಲ. ಅವರು ರೆಜುಲೇಷನ್ ಮಾಡಿ ತಾಲೂಕ್ ಪಂಚಾಯತಿಗೆ ಕಳಿಸಿ ಜಿಲ್ಲಾ ಪಂಚಾಯತಿಗೆ ಬಂದು ಸರ್ಕಾರಕ್ಕೆ ಹೋಗ್ಬೇಕು, ಸರ್ಕಾರದ ಅನುಮತಿ ಪಡಿಬೇಕು. ಆದರೆ ಇದೆಲ್ಲವೂ ಹೋಗ್ಲಿಕ್ಕಾಗಿದ್ರು. ಆದರೆ ಸ್ಥಳೀಯವಾಗಿ ಎಲ್ಲ ನೆಮ್ಮದಿಲಿರ್ತಕ್ಕಂಥ ಒಂದು ವಾತಾವರಣವನ್ನ ಕೆಡಿಸ್ಲಿಕ್ಕೆ ಬಂದು ನಿನ್ನೆ ಪಾದಯಾತ್ರೆ ಮಾಡಿ ಉದ್ದಕ್ಕೂ ಅನೇಕ ಅಹಿತಕರ ಘಟನೆಗಳಿಗೆ ಪ್ರಚೋದನೆ ಕೊಟ್ಟು ಬಂದಿದ್ದೀರಾ. ಇದನ್ನ ಈ ಜಿಲ್ಲೆ ಜನ ನಿಮ್ಮನ್ನ ಸಹಿಸಲ್ಲ. ನೀವೇನಾದ್ರೂ ತಪ್ಪು ತಿಳ್ಕೊಂಡಿದ್ರಿ, ನೀವೇನಾದ್ರೂ ಈ ಜಿಲ್ಲೆ ಜನರನ್ನ ಮತ್ತೆ ನಾವು ಏನಾದ್ರೂ ಸುಳ್ಳು ಹೇಳಿ ನಂಬಿಸ್ಬೋದು, ಧರ್ಮದ ಹೆಸರು ಹೇಳಿ ನಂಬಿಸ್ಬೋದು ಅಂತಿದ್ರೆ ಬಹುಶಃ ಅದು ನಿಮ್ಮ ಭ್ರಮೆ. ನಿಮ್ಮ ಭ್ರಮೆಯಿಂದ ಹೊರಗಡೆ ಬನ್ನಿ. ಈ ದೇಶದಲ್ಲಿ ಇಂದಿರಾ ಗಾಂಧಿನೂ ಸೋತವ್ರೆ, ದೇವೇಗೌಡರು ಸೋತವ್ರೆ, ಈ ರಾಜ್ಯದಲ್ಲಿ SM ಕೃಷ್ಣವರು ಸೋತವ್ರೆ, ನಮ್ಮ ಹೆಗ್ಡೆಯವರು ಸೋತವ್ರೆ. ನೀವು ಒಬ್ಬರೇ ಅಲ್ಲ. ನಾವು 8 ಜನ ಸೋತಿ 5 ವರ್ಷ ನೀವು ಆಡಿದ ಆಟ ಎಲ್ಲ ನೋಡಿದ್ದೀವಿ. ಈ ಜಿಲ್ಲೆಯ ಜನರ ಕೊಡುಗೆಗೆ ನೀವೇನೇನು ಕೊಟ್ಟಿದ್ದೀರಾ ಅದನ್ನು ನೋಡಿದ್ದೀವಿ. ಇವತ್ತು 1,000ಕ್ಕೂ ಹೆಚ್ಚು ಸರ್ಕಾರಿ ಜಮೀನನ್ನ 5 ವರ್ಷದಲ್ಲಿ ಬೇರೆಯವರಿಗೆ, ಖಾಸಗಿಯವರಿಗೆ ಖಾತೆ ಮಾಡಿಸ್ಕೊಟ್ಟಿರ್ತಂತ ಕೀರ್ತಿಗೂ ಸಹ ನಮ್ಮ ಪಕ್ಷದ ಆಡಳಿತಕ್ಕಿದೆ. ನಮ್ಮ ನರೇಂದ್ರ ಸ್ವಾಮಿ ಅವರು ಪ್ರಾರಂಭ ಮಾಡಿದ್ದಾರೆ ತನಿಖೆ ಮಾಡಿಸ್ಲಿಕ್ಕೆ. ತನಿಖೆ ಪ್ರಾರಂಭ ಆಗಿದೆ. ಅನೇಕರನ್ನ ಐಡೆಂಟಿಫೈ ಮಾಡಿ ವಾಪಸ್ಸು ಪಡೆದಿದ್ದೀವಿ. ಇನ್ನೂ ಮುಂದುವರಿಯುತ್ತೆ. ಅದನ್ನು ನೀವೀಗಲೇ ಪೂರ್ಣ ಪ್ರಮಾಣದಲ್ಲಿ ಒಂದು ದಿವಸ ಪ್ರತ್ಯೇಕವಾಗಿ ನರೇಂದ್ರ ಸ್ವಾಮಿ ಅವರೇ ಪ್ರೆಸ್ ಮೀಟ್ ಮಾಡಿ ಇಡೀ ಜಿಲ್ಲೆನಲ್ಲಿ ಸರ್ಕಾರಿ ಲ್ಯಾಂಡ್ ಅನ್ನ ಕಬಳಿಸಿರ್ತಕ್ಕಂಥದ್ದು ಮಾಡ್ತಾರೆ. ಅದನ್ನು ಡೈವರ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ನಾನು ನಿಮ್ಮ ಕೀರ್ತಿ ಅಂತ ಹೇಳಲಿಕ್ಕೋಸ್ಕರ ನಾನು ಹೇಳಿದ್ದೀನಿ. ಇವತ್ತು ನ್ಯಾಷನಲ್ ಹೈವೇ ಸಮಸ್ಯೆನ ನೀವು ಹೋರಾಟ